ತಾವು ಈ ಕ್ಷೇತ್ರ ಶಾಸಕರು ತಮಗೆ ಫಸ್ಟ್ ಏನ್ ಮಾಹಿತಿ ಬಂತು, ಏನಾಯ್ತು ಸರ್, ಇದಕ್ಕೆ ಕಾರಣ ಏನು ಸರ್? ನೋಡಿ, ಈಗಾಗಲೇ ನಾನು ನನ್ನ ಪ್ರತಿಕ್ರಿಯೆನ ಉದಯಗಿರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಮೂಲಕ ತಿಳಿಸಿದ್ದೇನೆ. ಪೊಲೀಸ್ ಇಲಾಖೆಯವರು ಆವತ್ತೇ ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಸ್ಥಳೀಯವಾದಂತಹ ಮುಖಂಡರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ. ನಿನ್ನೆ ಮತ್ತು ಮೊನ್ನೆ ವಹಿವಾಟುಗಳೆಲ್ಲ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಪೊಲೀಸ್ ಇಲಾಖೆಯವರು ಇದ್ದಂತಹ CCTV ಫುಟೇಜಸ್ಸು ಮತ್ತು DVRಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳ ಜೊತೆಗೆ ಮಾತಾಡಿ ಒಂದು ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ಠಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ. ನಿನ್ನೆ ಸಂಜೆಯಿಂದನೇ ವಹಿವಾಟುಗಳು ಕೂಡ ಯಥಾವತ್ತಾಗಿ ಹಿಂದೆ ಇದ್ದಂತಹ ಒಂದು ವಹಿವಾಟಕ್ಕೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ. ಪೊಲೀಸ್ ಇಲಾಖೆಯವರು ಎಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ, ಇನ್ನು ಎಷ್ಟು ಜನಕ್ಕೆ ಪಡ್ಕೋತಾರೆ ಅನ್ನೋದನ್ನು ನಾನು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅಮಾಯಕರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡಬೇಡಿ. CCTV ಫುಟೇಜ್ಗಳಿಗೆ ಮತ್ತು ಈ ಪ್ರಕರಣಕ್ಕೆ ಮೂಲ ಏನು ಆ ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಬಂತು, ಯಾರಿಂದ ಹಾಕಿದೆ ಅಂಥವ್ರನ್ನ ದಸ್ತಗಿರಿ ಮಾಡಿದ್ದೀರಾ, ಅದನ್ನು ಸಿದ್ಧಪಡಿಸಿದ್ದು ಎಲ್ಲಿಂದ ಪ್ರಾರಂಭವಾಯಿತು ಅದನ್ನು ಕೂಡ ನೋಡಬೇಕು. ಅದರ ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಚೋದನೆ ಯಾರಾದರೂ ಕೊಟ್ಟಿದ್ದಲ್ಲಿ ಅಂಥವ್ರಿಗೆ ಪತ್ತೆ ಹಚ್ಚಬೇಕು ಅಂತದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಬಹುಶಃ ಇಂಥದ್ದು ಯಾವುದೇ ಒಂದು ಸ್ವಸ್ಥ ಸಮಾಜಕ್ಕೆ ಪೂರಕವಾಗಿರುವಂಥ ವಾತಾವರಣ ಅಲ್ಲ. ಹಾಗಾಗಿ ಪೊಲೀಸವರು ಯಾರನ್ನ ದಸ್ತಗಿರಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಯಾರೂ ಪ್ರಶ್ನೆ ಮಾಡೋಂಗಿಲ್ಲ. ಹಾಗಾಗಿಯೂ ಕೂಡ ಒಂದು ಅಡ್ವೊಕೇಟ್ಸ್ಗಳ ತಂಡನ ನಾನು ಈಗಾಗಲೇ ಮಾತಾಡ್ತಾ ಇದ್ದೇನೆ. ಸಾಕಷ್ಟು ಪೋಷಕರು ಅಲ್ಲಿ ದಸ್ತಗಿರಿ ಮಾಡಿದ ಕೂಡಲೇ ನನ್ನ ಮಕ್ಕಳು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ಅವರು ಅಳಲು ತೋರ್ಕೋತಾರೆ. ಸತ್ಯ ಸಂಗತಿಗಳನ್ನ ನೋಡುವಂಥದ್ದಕ್ಕೆ ಒಂದು ಅಡ್ವೊಕೇಟ್ಸ್ನ ತಂಡ ನಾನು ಈ ಹಿಂದೆ ಕೂಡ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ಸಹಾಯ ಆಗುವಂಥದ್ದಕ್ಕೆ ಏನಾಗಬೇಕು ಅಂಥದ್ದು ಮಾಡ್ತೇವೆ. ಒಟ್ಟಾರೆ ತಪ್ಪಿಸ್ತರು ಯಾರೇ ಇರಲಿ ಕ್ಷಮೆ ಅನ್ನೋದಿಲ್ಲ. ನೋಡಿ, ಆ ಮೂಲಕ ನಾವು ಈಗ ಹೋಗೋದಲ್ಲ. ಪರಿಸ್ಥಿತಿ ನಮ್ಮ ಯಥಾಸ್ಥಿತಿಗೆ ಬಂದಿರೋದ್ರಿಂದ ನಾವು ಯಾಕಾಗಿತ್ತು ಏನಾಗಿತ್ತು ಅನ್ನೋದನ್ನ ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ದೂರು ಕೊಟ್ಟ ಮೇಲೆ FIR ದೂರು ಕೊಟ್ಟಂತಹ ಸಮಯ ಮತ್ತು FIR ಹಾಕಿದಂಥ ಸಮಯ ಮಧ್ಯದಲ್ಲಿ ಆದಂಥ ವಿಳಂಬ, ಈ ಎಲ್ಲವೂ ಮುಂದೆ ಬರಬೇಕು. ಅದರ ಜೊತೆಗೆ ದೂರು ಕೊಡಕ್ಕೆ ಬಂದಂಥವ್ರ ಜೊತೆಗೆ ವರ್ತನೆ ಹೇಗಾಗಿತ್ತು, ದಸ್ತಗಿರಿ ಮಾಡಿದ ಮೇಲೇನು ಇಂಥ ಪರಿಸ್ಥಿತಿ ಬರಬೇಕಾದ್ರೆ ಕಾರಣಗಳು ಏನು ಅನ್ನೋದನ್ನು ನಾನು ಒಂದು ವರದಿಯನ್ನು ಕೇಳಿದ್ದೇನೆ. ಆ ವರದಿ ಬಂದ ಮೇಲೆ ಅದರ ಮೇಲೆ ನಾನು ಕ್ರಮವನ್ನು ಜರುಗಿಸುವಂಥದ್ದಕ್ಕೆ ಮುಂದಾಗ್ತೇನೆ. ಗೃಹ ಸಚಿವರು ಇವತ್ತು ಮೈಸೂರು ಪ್ರವಾಸ ಬರಲಿದ್ದಾರೆ. ನಾವು ಈ ಪರಿಸ್ಥಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಂಥದ್ದು ಆಗುತ್ತೆ ಅನ್ನೋದಲ್ಲ, ಜನಸಂಖ್ಯೆಯು ಕೂಡ ಈ ಠಾಣಾ ವ್ಯಾಪ್ತಿನಲ್ಲಿ ಜಾಸ್ತಿ ಇರೋದ್ರಿಂದ
ನಾನು ಹೊಸ ಪೊಲೀಸ್ ಠಾಣೆ ಬೇಕು ಅನ್ನೋದು ಕೂಡ ನನ್ನ ಒಂದು ಪ್ರಯತ್ನ ನಿರಂತರವಾಗಿ ಕಳೆದ 5 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಅಲ್ಲ ಸರ್, ಇಷ್ಟೆಲ್ಲ ಆಗುತ್ತೆ, ಪೊಲೀಸರನ್ನ ಎದುರ್ಕೊಳ್ಳೋದಿಲ್ಲ, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಲಾ ಅಂಡ್ ಆರ್ಡರ್. ನೋಡಿ ಮಹೇಶ್ ಒಂದು ನಾನು ಹೇಳ್ತೇನೆ, ನಾನು ಯಾಕೆ ಮಾಡ್ಯಾರೆ ಅನ್ನೋ ಉತ್ತರ ಕೊಡಕ್ ನಾನಲ್ಲ. ನಡೆದೋಗಿರೋದನ್ನ ಯಾರು ಮಾಡ್ಯಾರ ಅಂತವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾದಂಥ ಆದೇಶ ಮಾಡಿದ್ದೇನೆ. ಯಾಕೆ ಪೊಲೀಸರನ್ನ ನೋಡಿ ಹೆದರ್ತಾ ಇಲ್ವೋ ಅಥವಾ ಏನಾಯ್ತು ಅನ್ನೋದನ್ನ ನಾನು ಆ ವಿಶ್ಲೇಷಣೆ ಕೊಡುವಂಥದ್ದು ನಾನು ಮುಂದಾಗಲ್ಲ. ನೋಡಿ, ನನಗೆ ಯಾರು ದಸ್ತಗಿರಿ ಮಾಡ್ಯಾರ ಅನ್ನೋದು ನನ್ನ ಮಾಹಿತಿ ಇಲ್ಲ. ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡುವಂಥದ್ದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ನಾನು ಹೇಳ್ತಾ ಇದ್ದೀನಿ, ನಾನು ಕೇವಲ ಅವ್ರಿಗೆ ಸೂಚನೆ ಕೊಟ್ಟಿರುವಂಥದ್ದು ಅಮಾಯಕರಿಗೆ ತೊಂದರೆ ಆಗಕೂಡ್ದು, ಮಿಕ್ಕಿದ್ದು ಏನು ಮಾಡಬೇಕು ಅದು ಮಾಡಲೇಬೇಕು. ಪರಿಸ್ಥಿತಿನ ನಾವು ನಿರಂತರ ಮಾಡುವಂಥದ್ದಕ್ಕೆ ಎಲ್ಲ ಕ್ರಮಗಳನ್ನ ತಗೊಳಕ್ ಮುಂದಾಗ್ತದೆ. ನೋಡಿ, ಆ ಕಾರಣಕ್ಕಾಗಿ ಯಾರು ಪ್ರಚೋದನಕಾರಿ ಭಾಷಣಗಳು ಮಾಡ್ಯಾರೋ ಅಥವಾ ಯಾರು ಪಿತೂರಿ ನಡೆಸಿದಾರೋ ಅಂತವ್ರನ್ನ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಪೊಲೀಸರಿಂದ ವಿಳಂಬ ಅಂತ ಹೇಳಿದ್ರೆ ಸರ್, ಅಂದ್ರೆ ವಿಳಂಬ ಮಾಡಿ ತಪ್ಪು ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಪ್ರಕರಣದಲ್ಲಿ. ನೋಡಿ, ನನ್ನ ಮಾತಿನ ಅರ್ಥ ಅಥವಾ ತಪ್ಪರ್ಥ ನೀವು ಗ್ರಹಿಸ್ಕೊಳಕ್ ಹೋಗ್ಬೇಡಿ. ದೂರು ಕೊಟ್ಟಂತಹ ಸಂದರ್ಭಕ್ಕೆ ಬೆಳಗ್ಗೆ ಸುಮಾರು 10:15 ದೂರನ್ನು ಕೊಟ್ಟಿರ್ತಾರೆ. ಸಂಜೆ 5 ಗಂಟೆವರೆಗೂ FIR ಆಗಿರಲ್ಲ. ನಾನು ಅಧಿಕಾರಿಗಳಿಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥದ್ದು ಅದನ್ನು ಸತ್ಯ ಸಂಗತಿಗಳನ್ನ ನಾವು ನೋಡುವಂಥದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಕೊಟ್ಟಂಥ ಹೆಸರೇ ಮತ್ತು ಆರೋಪಿಯ ಹೆಸರೇ ಸ್ವಲ್ಪ ವ್ಯತ್ಯಾಸ ಆದಂಥ ಕಾರಣದಿಂದ ಸಮಸ್ಯೆ ಸ್ವಲ್ಪ ಆಗಿದೆ. ಹಾಗಾಗಿಯೂ ಕೂಡ ಏನು ದಸ್ತಗಿರಿ ಮಾಡುವಂಥದ್ರಲ್ಲಿ ವಿಳಂಬ ಮಾಡಿಲ್ಲ. ಇಷ್ಟಿದ್ರೂ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಇದಕ್ಕೆ ಕಾರಣ ಏನು, ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಂಥದ್ದಕ್ಕೆ ನಾನು ಸೂಚನೆ ಕೊಟ್ಟಿದ್ದೆ. ಈ ಪ್ರಕರಣದ ಸಂಘಟನೆ ಕೈವಾಡ ಇದೆ ಸರ್. ನಾನು ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡಲ್ಲ. ನಡೆದೋಗಿರೋದನ್ನ ಯಾರು ಮಾಡ್ಯಾರ ಅನ್ನೋದು ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಸರ್, ಈಗ ನಿಮ್ಮ ಮೇಲೂ ಕೂಡ ಹಲ್ಲೆ ಆದಂತ ಘಟನೆ ನಡೆದಿದೆ. ನೋಡಿ, ಸುಮ್ಗೆ ಇದಕ್ಕೂ ಅದಕ್ಕೂ ನೋಡಿ, ಇದಕ್ಕೆ ಜನಸಾಮಾನ್ಯರು ಹೆಂಗ್ ಬದುಕಕ್ಕೆ ಸಾಧ್ಯ ಆಗುತ್ತೆ? ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ಮತ್ತೊಂದು ವಿಚಾರ ಇಲ್ಲಿ ಅಥವಾ ನನ್ನ ಪ್ರತ್ಯೇಕವಾದಂಥ ವಿಚಾರ ಇಲ್ಲಿ ತರುವಂಥದ್ದಲ್ಲ. ನಡಿಬಾರ್ದಂಥದ್ದು ನಡೆದೋಗಿದೆ. ಅದನ್ನ ಯಾರು ಮಾಡ್ಯಾರ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ. ನಿಮ್ಮ ಪಕ್ಷದ ವಕ್ತಾರರು ಹೇಳ್ತಾರೆ 300 ಜನ RSS ಕಾರ್ಯಕರ್ತರು ಬಂದಿದ್ದಾರೆ, ಈ ಕ್ಷೇತ್ರದಲ್ಲಿ 50 ಜನ ಅವ್ರು ಭಾಗಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಸರ್. ನೋಡಿ, ಯಾರ ವಿಚಾರಕ್ಕೂ ನಾನು ಪ್ರತಿಕ್ರಿಯೆ ನೀಡಲ್ಲ. ಇಲ್ಲ, ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದು ನನ್ಗೆ ಗೊತ್ತಿಲ್ಲ. ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರಿಗೂ ಕೈ ಮುಗಿದು ನಾನು ಹೇಳ್ತೇನೆ, ಈ ರೀತಿ ಮಾಡಕ್ ಹೋಗ್ಬೇಡಿ. ನಡೆದೋಗಿರುವಂಥದ್ದು, ಯಾಕಂದ್ರೆ ಸಮಸ್ಯೆ ಏನು, ಪರವಾದಿ ಮೊಹಮ್ಮದ್ ಅವರ ವಿಚಾರದಲ್ಲಿ ಅವಹೇಳಿಕ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಷ್ಟೆಲ್ಲ ಆಗಿರುವಂಥದ್ದು. ರಾಹುಲ್ ಗಾಂಧಿ ಚಿತ್ರಕ್ಕೂ ಅಖಿಲೇಶ್ ಚಿತ್ರಕ್ಕೆ ಯಾರು ನಾವು ಹೊರಗೆ ಬರುವಂಥದ್ದಲ್ಲ. ಆ ಕಾರಣದಿಂದ ನೋವು ಏನಾಗಿತ್ತು ಆ ನೋವನ್ನ ನೀವು ತಿಳಿ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ನಡೆದೋಗಿರುವಂಥದ್ದು ನಡಿಬಾರ್ದಿತ್ತು. ಆದರೆ ಪ್ರತಿಭಟನೆ ಮಾಡುವಂಥ ಬೇರೆ ಬೇರೆ ವಿಧಾನಗಳು ಇದೆ. ಶಾಂತಿ ರೀತಿಯಲ್ಲಿ ಮಾಡಬೇಕಾಗಿತ್ತು. ಧರ್ಮದ ಬೋಧನೆ ನಿಮಗೆ ಶಾಂತಿ ಪ್ರಿಯರಾಗಿರುವಂಥ ಆ ಸಂದೇಶ ಏನಿದೆ ಅದನ್ನು ತೋರುವಂತಹ ಕೆಲಸ ನೀವು ಮಾಡಬೇಕಾಗಿತ್ತು. ಆದರೆ ಈ ರೀತಿಯಲ್ಲಿ ನಡ್ಕೊಂಡಿದ್ದದ್ದು ಯಾರ ಒಂದು ಪ್ರೇರಣೆಯಿಂದ ಇಷ್ಟೆಲ್ಲ ಆಯಿತು ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ. ಸಚಿವರು ಹೇಳ್ತಾರೆ ಪೊಲೀಸರೇ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಆರೋಪಿಯರು ಯಾಕೆ ತಂದಿಟ್ರು ಅಲ್ಲಿ. ನಾನು ಯಾರ ವಿಚಾರಕ್ಕೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡ್ಲಿ? ದಯವಿಟ್ಟು ನನ್ನ ಪಕ್ಷನೂ ನಾನು ನೋಡಲ್ಲ, ನನ್ನ ಸರ್ಕಾರವನ್ನು ನೋಡಲ್ಲ. ನಡೆದಿರುವಂಥದ್ದು ನನ್ನ ಮೇಲೆ ಇರುವಂಥ ಜವಾಬ್ದಾರಿಯನ್ನ ನಾನು ಅದನ್ನು ನಿಭಾಯಿಸುವಂಥ ಕೆಲಸ. ಪೊಲೀಸರಿಗೆ ಅಮಾಯಕರಿಗೆ ತೊಂದರೆ ಆಗಬಾರ್ದು, ತಪ್ಪಿಸಿದ್ರು ಕೈ ಬಿಟ್ಟು ಹೋಗ್ಬಾರ್ದು. ಈ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ನೋಡಿ, ಯಾರೇ ಇರಲಿ, ಎಲ್ಲ ಯಾರೇ ಇರಲಿ, ಅದು ತಪ್ಪಾಗಿದ್ರೆ ತಪ್ಪೇ. ನಾನು ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳುವಂಥದ್ದು ಆಗಿರುವಂಥದ್ದನ್ನ ಮತ್ತೆ ವಿಶ್ಲೇಷಣೆ ಮಾಡಿ ಮಾತಾಡುವಂಥದ್ದಲ್ಲ. ಯಾರೇ ತಪ್ಪು ಮಾಡಿದ್ರು ಕಾನೂನು ಮುಂದೆ ಅವ್ರು ಕಾನೂನಿಗಿಂತ ದೊಡ್ಡವರಲ್ಲ. ಆ ಕ್ರಮ ತಗೊಳ್ಳುವಂಥದ್ದಕ್ಕೆ ಏನಾಗಬೇಕು ಅದು ತಗೋತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.